ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್. ಸೋಮವಾರದ ಮಿನಿ ಬ್ಲಾಗ್. ಯೂಶ್ವಲಿ ಸೋಮವಾರ ಅಂದ್ರೇ ಲೇಸಿ ಡೇ ಅಂತಲೇ ಹೇಳ್ಬೋದು. ವೀಕೆಂಡ್ ಆದಮೇಲೆ ಸ್ವಲ್ಪ ಲೇಟಾಗಿ ಎದ್ದಿದ್ದೆ. ಬೆಳಗಿನ ತಿಂಡಿಗೆ ಇಲ್ಲಿ ಇಡ್ಲಿ ಮತ್ತು ಟೊಮೆಟೊ ಚಟ್ನಿ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಯೂಶ್ವಲಿ ನಾನು ಇಡ್ಲಿಗೆ ಸಾಂಬಾರು ಪ್ರಿಪೇರ್ ಮಾಡ್ಕೊಳ್ತೀನಿ, ಬಟ್ ಇವತ್ತು ಮಕ್ಕಳೆಲ್ಲ ಕಂಪೇಲ್ ಮಾಡಿದ್ರು, ಇಲ್ಲ ನಮಗೆ ಕೆಂಪು ಚಟ್ನಿ ಬೇಕು ಅಂತ. ನಮ್ಮ ಕಡೆ ಕೋಲಾರ ಕಡೆ ನೀವೇನಾದರೂ ಇಡ್ಲಿ ತಿಂದಿದ್ರೆ 2 ಥರ ಚಟ್ನಿ ಕೊಡ್ತಾರೆ, ಕಾಯಿ ಚಟ್ನಿ ಮತ್ತು ಕೆಂಪು ಚಟ್ನಿ ಅಂತ. ಈ ಕೆಂಪು ಚಟ್ನಿ ನನ್ನ ಮಕ್ಕಳಿಗೆ ತುಂಬಾ ಫೇವ್ರೇಟು. ಇದನ್ನು ಮಾಡ್ಕೊಳ್ಳೋದು ತುಂಬಾ ಈಸಿ. ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಉದ್ದಿನಬೇಳೆ, ಕಡಲೆಬೇಳೆ ಮತ್ತು 1 ಗಡ್ಡೆ ಆಗೋಷ್ಟು ಬೆಳ್ಳುಳ್ಳಿ ಮತ್ತು 3 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ, 1 ಈರುಳ್ಳಿ, 2 ಟೊಮೆಟೊ. ಇಷ್ಟು ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸು. ಇವಾಗ ಇದನ್ನೆಲ್ಲ ಹುರ್ಕೊಳ್ತಾ ಇದ್ದೀನಿ ಎಣ್ಣೆಯಲ್ಲೇ ನೀಟಾಗಿ. ಇದಕ್ಕೆ ನೀರೆಲ್ಲ ಹಾಕ್ಕೋಬಾರ್ದು ಸ್ಟಾರ್ಟಿಂಗಲ್ಲಿ. ನೀಟಾಗಿ ಹುರ್ಕೊಂಡು ನೆಕ್ಸ್ಟು ಟೊಮೆಟೊ, ಈರುಳ್ಳಿ ಒಂದು ಕಲರ್ ಚೇಂಜ್ ಆದಮೇಲೆ ಟೊಮೆಟೊ ಹಾಕ್ಕೋಬೇಕು. ಟೊಮೆಟೊ ಹಾಕ್ಕೊಂಡಿದ್ದ ತಕ್ಷಣ 1 ಟೇಬಲ್ ಸ್ಪೂನ್ ಉಪ್ಪು ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೋಬೇಕು. ಸಕ್ಕರೆ ಹಾಕ್ಕೊಳ್ಳೋದ್ರಿಂದ ಹುಳಿ ಸಿಹಿ ಎಲ್ಲ ಮಿಕ್ಸಾಗಿ ಒಂಥರ ಒಂದು ಟ್ಯಾಂಜಿನೆಸ್ ಇರುತ್ತೆ ಆ ಚಟ್ನಿಯಲ್ಲಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿ ರೆಸ್ಟೋರೆಂಟ್ ಸ್ಟೈಲೇ ಇರುತ್ತೆ. ಈ ಥರ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಇಲ್ಲಿ ಬ್ರೇಕ್ಫಾಸ್ಟ್ಗೆ ಟೊಮೆಟೊ ಚಟ್ನಿ ಮತ್ತು ಇಡ್ಲಿ ಮಾಡಿಕೊಟ್ಟೆ. ಮಕ್ಕಳಂತೂ ತುಂಬ ಖುಷಿಯಾಗಿ ತಿಂದು ಎಕ್ಸಾಮ್ಸ್ಗೆ ಸ್ಕೂಲ್ಗೆ ಹೋದರು. ಅಂದರೆ ಎಕ್ಸಾಮ್ಸ್ ಇರೋದ್ರಿಂದ ಬಾಕ್ಸಸ್ ಎಲ್ಲ ಏನೂ ಪ್ಯಾಕ್ ಮಾಡಲಿಲ್ಲ ಇವತ್ತು. ನೆಕ್ಸ್ಟು ನನ್ನ ಒಂದು ಆಫೀಸ್ ಕೆಲಸಕ್ಕೆ ಲಾಗಿನ್ ಆಗಿ ನಂದು ಕೆಲಸ ಕಂಟಿನ್ಯೂ ಮಾಡಿದೆ. ಇನ್ನೇನು ಆಫ್ಟರ್ನೂನ್ ಆಗಿದೆ, ಮಕ್ಕಳೆಲ್ಲ ಸ್ಕೂಲಿಂದ ಬಂದಿದ್ದಾರೆ ಎಕ್ಸಾಮ್ಸ್ ಮುಗಿಸ್ಕೊಂಡು. ನೈಟಿದೆ ಸ್ವಲ್ಪ ಅಳಸಂದಿ ಸಾರಿತ್ತು, ಅದಕ್ಕೆ ಮುದ್ದೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಳ್ಳೋಷ್ಟರಲ್ಲಿ ಹಸ್ಬೆಂಡ್ ಮಶ್ರೂಮ್ ತಂದುಬಿಟ್ರು. ಅವ್ರಿಗೆ ಲೈಕ್ ಏನಾರ ಟೇಸ್ಟಿಯಾಗಿ ತಿನ್ನಬೇಕು ಅಂತ ಅನಿಸ್ತಿತ್ತಂತೆ. ಅಂದರೆ ಯೂಶ್ವಲಿ ಈ ನಡುವೆ ನಾವು ಆಲ್ಮೋಸ್ಟ್ 1-2 ಮಂತ್ಸಿಂದ ನಾನ್ ವೆಜ್ ತಿಂತಾಯಿಲ್ಲ. ಶ್ರಾವಣ ಮಾಸ ಬಂದಿತ್ತು, ಅದಾದಮೇಲೆ ಸತ್ಯನಾರಾಯಣ ಪೂಜೆ ಮಾಡಿಸಿದ್ವಿ. ಅದಕ್ಕೆ 48 ಡೇಸ್ ತಿನ್ನೋಂಗಿಲ್ಲ. ಅವ್ರು ಮಿಸ್ ಮಾಡ್ಕೊಳ್ತಿದ್ದಾರೆ ನಾನ್ ವೆಜ್ಗೆ. ಅದಕ್ಕೆ ಕಾಂಪನ್ಸೇಟ್ ಮಾಡೋಕ್ಕೆ ಮಶ್ರೂಮ್ಸ್ ಅವಾಗವಾಗ ತರ್ತಾ ಇರ್ತಾರೆ. ಇವತ್ತು ಮಶ್ರೂಮ್ ತಂದಿದ್ರು. ಮಶ್ರೂಮ್ ಮಾಡಿ ಅವ್ರಿಗೆ ಕೊಡೋ ಅಷ್ಟರಲ್ಲಿ ಮಕ್ಕಳಿಗೆ ಹಸಿವಾಗುತ್ತೆ ಅಂತ ಅದೇ ಇಡ್ಲಿ ಬ್ಯಾಟರ್ ಏನಿತ್ತಲ್ಲ ಅದರಲ್ಲಿ ದೋಸೆ ಹಾಕಿ ಕೆಂಪು ಚಟ್ನಿ ಹಾಕಿ ಮಕ್ಳಿಗೆ ಕೊಟ್ಟೆ. ಇವ್ರಿಗೆ ಆಲ್ರೆಡಿ ಕೋಲ್ಡ್ ಆಗಿದೆ ಅಂದರೂ ಸ್ಲೀವ್ಲೆಸ್ ಎಲ್ಲ ಹಾಕ್ಕೊಂಡು ಕೂತಿದ್ರು, ಡ್ರೆಸ್ ಚೇಂಜ್ ಮಾಡಿ ಅಂತ ಹೇಳಿದ್ರೆ ಆಮೇಲೆ ತಿಂದು ಮಾಡ್ತೀವಿ ಅಂತ ಹಂಗೆ ತಿಂತಾಯಿದ್ದಾರೆ. ನೆಕ್ಸ್ಟು ಇವಾಗ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ತಾ ಇದ್ದೀನಿ ಮಧ್ಯಾಹ್ನದ ಒಂದು ಲಂಚ್ಗೆ. ಯೂಶ್ವಲಿ ಲೈಕ್ ರುಬ್ಬಿ ಮಸಾಲೆ ಹಾಕಿ ಮಾಡ್ತೀನಿ, ಇಲ್ಲಾಂದರೆ ಟೈಮ್ ಇಲ್ಲ ಅಂದರೆ ಈ ಥರ ಎಲ್ಲ ಹಚ್ಕೊಂಡು ಆನ್ ದ ಸ್ಪಾಟ್ ಎಲ್ಲ ಜಜ್ಕೊಂಡು ಮಾಡ್ತೀನಿ. ಇವತ್ತು ಟೈಮ್ ಇರಲಿಲ್ಲ, ಸ್ವಲ್ಪ ಆಫೀಸ್ ಕೆಲಸ ಜಾಸ್ತಿನೇ ಇತ್ತು, ಅದಕ್ಕೆ ಕ್ವಿಕ್ಕಾಗಿ ಆಗುವಂಥ ಒಂದು ರೆಸಿಪಿ ಇದು. ಎಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಎಲ್ಲ ಎಣ್ಣೆಲಿ ಹಾಕ್ಕೊಂಡು ಹುರ್ಕೊಂಬಿಟ್ಟು ಒಂದು 3 ಟೈಪ್ಸ್ ಆಫ್ ಮಸಾಲ, ಧನಿಯಾ ಪುಡಿ, ಖಾರದ ಪುಡಿ ಮತ್ತು ಗರಂ ಮಸಾಲ ಹಾಕಿ ನೀಟಾಗಿ ಕುದಿಯೋ ಟೈಮಲ್ಲಿ ಅಕ್ಕಿ ಹಾಕಿ ಮುಚ್ಚಿಟ್ರೆ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ಇದ್ರದ್ದು ಒಂದು ರೆಸಿಪಿ ನಾನು ಡೀಟೇಲಾಗಿ ಇನ್ಯಾವತ್ತಾದರೂ ತೋರಿಸ್ಕೊಡ್ತೀನಿ. ಇವಾಗ ಜಸ್ಟ್ ಒಂದು ಕ್ಲಿಪ್ಸ್ ಹಾಕಿದ್ದೀನಿ ನಿಮ್ಗೊಂದು ಐಡಿಯಾ ಬರಲಿ ಅಂತ, ಯಾವ ರೀತಿ ಮಾಡಿದ್ದೀನಿ ಅಂತ. ಇದ್ರ ಜೊತೆಗೆ ಮಶ್ರೂಮ್ ಗೀ ರೋಸ್ಟ್ ಮಾಡಿಕೊಂಡೆ, ಇದಂತೂ ತುಂಬಾ ಟೇಸ್ಟಿಯಾಗಿರುತ್ತೆ. ಅಂದರೆ ಬಿರಿಯಾನಿಗಂತೂ ಇದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು, ಮಿಕ್ಸ್ ಮಾಡ್ಕೊಂಡು ತಿನ್ನೋಕ್ಕೆ. ಇದಾಗಿತ್ತು ನನ್ನ ಒಂದು ಲಂಚ್ ಮೆನ್ಯೂ. ಮಗಳು ಸ್ಕೂಲ್ ಹತ್ರ ಒಂದು ಬ್ಯಾಕ್ ಗೇಟ್ ಹತ್ರ ಒಂದು ನಲ್ಲಿಕಾಯಿ ಮರ ಇದೆ ಅಂತ ನಲ್ಲಿಕಾಯಿ ತಂದಿದ್ಲು. ಅದನ್ನು ಸ್ನ್ಯಾಕ್ಸ್ಗೆ ಕೊಡ್ತಾಯಿದ್ದೀನಿ. ಯೂಶ್ವಲಿ ಈ ನಲ್ಲಿಕಾಯಿ ಇದೆಲ್ಲ ನೋಡ್ಬೇಕಾದ್ರೆ ನಮ್ಮ ಒಂದು ಚೈಲ್ಡ್ಹುಡ್ ಮೆಮರೀಸ್ ನಂಗೆ ನೆನಪಾಗುತ್ತೆ. ಒಂದು 2 ರೂಪೀಸ್ ಕೊಟ್ಟರೆ ಸಾಕು, ನಾವು ಚಿಕ್ಕವರಿರುವಾಗ ಒಂದು ಪೇಪರಲ್ಲಿ ಫುಲ್ ಉಪ್ಪು ಖಾರ ಎಲ್ಲ ಹಾಕಿ ನೀಟಾಗಿ ಕೊಡ್ತಾಯಿದ್ರು. ಈ ಆರೆಂಜಸ್ಸು ಅಷ್ಟೇ, ಈ ಥರ ಕಟ್ ಮಾಡಿ ಅದ್ರ ಮೇಲೆ ಉಪ್ಪು ಖಾರ ಹಾಕಿ ಕೊಡ್ತಾಯಿದ್ರು. ನಮ್ಮ ಚೈಲ್ಡ್ಹುಡ್ ಡೇಸಲ್ಲಿ ಸ್ಕೂಲ್ ಆಚೆ ಎಲ್ಲ ಮಾಡ್ತಾಯಿದ್ರು. ಬಟ್ ಈಗಿನ ಕಾಲದ ಮಕ್ಕಳಿಗೆ ಈ ಥರ ಎಲ್ಲ ಒಂದು ಆಪ್ಷನ್ಸ್ ಇಲ್ಲ ನೋಡಿ. ಇವಾಗ ಬರೀ ಫಾಸ್ಟ್ ಫುಡ್ಸೇ ಅವ್ರಿಗೆ ಒಂಥರ ಸ್ನ್ಯಾಕ್ಸ್ ಥರ ಸಿಗುತ್ತೆ. ಔಟ್ಸೈಡ್ ನೋಡಿದ್ರೂ ಬರೀ ಲೇಸ್ ಅಂತ ಇಂಥ ಚಿಪ್ಸ್ ಇಂಥದ್ದೆಲ್ಲ ಸಿಗುತ್ತೆ ಹೊರತು ನಮಗೆಲ್ಲ ಅವಾಗ ಹೆಲ್ತಿ ಸ್ನ್ಯಾಕ್ಸ್ ಸಿಗ್ತಾಯಿತ್ತು. ನಿಮ್ಮ ಒಂದು ಚೈಲ್ಡ್ಹುಡ್ ಡೇಸ್ ಹೇಗಿತ್ತು, ನಿಮಗೆ ಯಾವ್ಯಾವ ರೀತಿ ಸ್ನ್ಯಾಕ್ಸ್ ಔಟ್ಸೈಡ್ ಸಿಗ್ತಾಯಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಒಂದು ಫೇವ್ರೇಟ್ ಲಿಸ್ಟ್ ಆಫ್ ಸ್ನ್ಯಾಕ್ಸ್ ಅಂದರೆ ಮಾವಿನಕಾಯಿ ಮತ್ತು ಆರೆಂಜ್, ನಲ್ಲಿಕಾಯಿ ಮತ್ತು ಜೋಳ, ಇಷ್ಟು ನನಗೆ ತುಂಬಾ ಇಷ್ಟಪಟ್ಟು ತಿಂತಾಯಿದ್ದಂಥ ಸ್ನ್ಯಾಕ್ಸು ಸ್ಕೂಲ್ಸ್ ಆಚೆ ಸಿಗ್ತಾಯಿದ್ದು. ನೆಕ್ಸ್ಟು ಇನ್ನೇನು ಮಗನಿಗೆಲ್ಲ ಇಲ್ಲಿ ರೆಡಿ ಮಾಡಿಸ್ತಾಯಿದ್ದೀನಿ. ಅಂದರೆ ಆಲ್ರೆಡಿ ಸ್ಲೀವ್ಲೆಸ್ ಡ್ರೆಸ್ ಹಾಕ್ಕೊಂಡಿದ್ದೆ, ಅದನ್ನೆಲ್ಲ ಚೇಂಜ್ ಮಾಡಿ ಕೋಲ್ಡ್ ಇದೆ ಅಂತ ಇಲ್ಲಿ ಬೇರೆ ಡ್ರೆಸ್ ಹಾಕ್ತಾಯಿದ್ದೀನಿ. ಇವಾಗೆಲ್ಲ ಊಟ ಮುಗಿಸ್ಕೊಂಡು ಸ್ನ್ಯಾಕ್ಸು ಇನ್ನೇನು ಮಕ್ಕಳೆಲ್ಲ ತಿಂದರು. ಅವ್ರನ್ನ ಇನ್ನು ಮಲಗಿಸ್ಬೇಕು ಅಂತ ನಮ್ಮ ಹಸ್ಬೆಂಡ್ ಎಲ್ಲ ಮಲಗಿಸ್ಬಿಟ್ಟು ಅವರು ಯೂಶ್ವಲಿ ಶಾಪ್ಗೆ ಹೋಗ್ತಾರೆ, ನನಗೆ ಡಿಸ್ಟರ್ಬ್ ಆಗಬಾರ್ದು ಕೆಲಸಕ್ಕೆ ಅಂತ. ಇವಾಗ ಅವ್ರು ಶಾಪ್ಗೆ ಹೋಗೋಕ್ಕೆ ಮುಂಚೆ ನಾನು ಒಂದು ಮಸಾಲ ಟೀ ಮಾಡಿಕೊಟ್ಟು ಕಳಿಸ್ತೀನಿ. ನನಗೂ ಅದೊಂದು ಟೀ ಟೈಮ್ ಆಗಿರುತ್ತೆ. ಆ ಟೈಮಲ್ಲಿ ನೀಟಾಗಿ ಟೀ ಎಲ್ಲ ಕುಡಿದು ನನ್ನ ಒಂದು ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಂಡೆ. ರಾತ್ರಿ
ಒಂದು ಡಿನ್ನರ್ಗೆ ಮುದ್ದೆ ಮತ್ತು ಅಳಸಂದಿ ಸಾರು ನೈಟ್ದೇನಿತ್ತು ಅದನ್ನೇ ಬಿಸಿ ಮಾಡಿಕೊಂಡು ತಿಂದ್ವಿ. ಸೊ ಬರೀ ಅಳಸಂದಿ ಸಾರು ಮುದ್ದೆ ತಿನ್ನೋಕ್ಕಾಗಲ್ಲ ಅಂತ ಎಲ್ಲ ಕಂಪ್ಲೇಂಟ್ ಮಾಡ್ತಾಯಿದ್ರು ಮಕ್ಕಳು. ಅದಕ್ಕೆ ಕ್ವಿಕ್ಕಾಗಿ ಆಗುವಂಥ ನಾನು ಆಲ್ರೆಡಿ ಪ್ರೀವಿಯಸ್ ವಿಲಾಗ್ಸಲ್ಲಿ ನಿಮಗೆ ರೆಸಿಪಿ ಶೇರ್ ಮಾಡಿದ್ದೀನಿ, ಆನಿಯನ್ ಪಕೋಡದು. ಅದನ್ನು ಸ್ವಲ್ಪ ಮಾಡಿಕೊಂಡೆ ಸ್ನ್ಯಾಕ್ಸ್ಗೆ ನೆಂಚ್ಕೊಳ್ಳೋಕ್ಕೆ ಅಂತ. ಸೊ ಇವತ್ತು ಸ್ವಲ್ಪ ಫಿಸಿಕಲಿ ಮೆಂಟಲಿ ಸ್ಟ್ರೈನ್ ಆಯಿತು ಅಂತಲೇ ಹೇಳ್ಬೋದು. ಯಾಕಂದರೆ ಆಫೀಸ್ ಕೆಲಸನೂ ತುಂಬ ಇತ್ತು ಮತ್ತು ಅಡುಗೆನೂ ಸ್ವಲ್ಪ 3 ಟೈಮ್ಸೂ ಮಾಡಬೇಕಾಗಿ ಬಂತು. ಬಟ್ ಮಕ್ಕಳೆಲ್ಲ ಹೊಟ್ಟೆ ತುಂಬ ತಿಂದಾಗ, ಹಸ್ಬೆಂಡ್ ಖುಷಿಯಾಗಿ ತಿಂದಾಗ ಅದು ಎಷ್ಟೇ ಫಿಸಿಕಲ್ ಸ್ಟ್ರೈನ್ ಇದ್ರೂ ನಮಗೊಂಥರ ಅದು ಗೊತ್ತಾಗಲ್ಲ. ಸೊ ಇವತ್ತು ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 3 ಹೊತ್ತೂ ತುಂಬಾ ಖುಷಿಯಾಗಿ ಫ್ಯಾಮ್ಲಿ ಫುಲ್ಲು ಜೊತೆಯಲ್ಲಿ ಕೂತ್ಕೊಂಡು ತಿಂದ್ರಿ. ಅದೇ ಒಂದು ಮೆಮೊರಿ ಅಂತಲೇ ಹೇಳ್ಬೋದು. ಲೈಫಲ್ಲಿ ಎಲ್ಲೆಲ್ಲೂ ಹುಡ್ಕೊಂಡು ಹೋಗ್ತೀವಿ ಸಂತೋಷನ, ಬಟ್ ಆ್ಯಕ್ಚುಲಿ ಆ ಒಂದು ಸಂತೋಷ ಮನೆಯಲ್ಲೇ ಇರುತ್ತೆ ಅಂತ ನಾವು ಯಾರೂ ರಿಯಲೈಸ್ ಮಾಡ್ಕೊಳ್ಳಲ್ಲ. ಸೊ ಇಷ್ಟು ಅಡುಗೆ ಮಾಡೋಷ್ಟರಲ್ಲಿ ಸಿಂಕ್ ಫುಲ್ಲು ಪಾತ್ರೆ ಬಿದ್ದಿತ್ತು. ಅದನ್ನೆಲ್ಲ ನೀಟಾಗಿ ಡಿಶ್ ವಾಷರ್ಗೆ ಹಾಕಿ ಆಮೇಲೆ ನಾನು ಕಿಚನೆಲ್ಲ ಕ್ಲೀನಿಂಗ್ ಮಾಡ್ಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಯೂಶ್ವಲಿ ನೈಟ್ ಟೈಮು ನಾನೆಲ್ಲ ಕ್ಲೀನ್ ಮಾಡಿ ಮಲ್ಕೊಂಬಿಡ್ತೀನಿ. ರೀಸನ್ ಏನಂದರೆ ಈ ಥರ ನಾವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಹಬ್ಬಗಳ ಟೈಮಲ್ಲೆಲ್ಲ ಜಾಸ್ತಿ ಜಿಡ್ಡೆಲ್ಲ ಆಗಿರಲ್ಲ, ಡೈಲಿ ಕ್ಲೀನ್ ಮಾಡ್ಕೊಂಡಿರ್ತೀವಲ್ವ. ಸೊ ಸುಮ್ಮನೆ ಹಬ್ಬಗಳ ಟೈಮಲ್ಲಿ ಒಂದು ಸಲ ಡೀಪ್ ಕ್ಲೀನಿಂಗ್ ಮಾಡಿಕೊಂಡ್ರೆ ನೀಟಾಗಿ ಹೊಸ್ದಾಗಿ ಆಗೋಗುತ್ತೆ. ಮತ್ತು ಬೆಳಗ್ಗೆ ಟೈಮ್ ಕೂಡ ನಮಗೆ ಒಂಥರ ಫ್ರೆಶ್ ಮೂಡ್ ಇರುತ್ತೆ, ನೀಟಾಗಿ ಅಡುಗೆ ಮನೆ ಇದ್ದರೆ. ಇಲ್ಲ ಅವಾಗ ಬಂದು ಎಲ್ಲ ಕ್ಲೀನ್ ಮಾಡ್ಕೊಂಡು ಅಡುಗೆ ಮಾಡಬೇಕಂದ್ರೆ ಒಂಥರ ಕಸಿಮಿಸಿ ಆಗ್ತಾ ಇರುತ್ತೆ ನನಗಂತೂ. ಸೊ ಹೀಗಿತ್ತು ನನ್ನ ಒಂದು ದಿನಚರಿ. ನಿಮ್ಮೆಲ್ಲರಿಗೂ ಈ ವಿಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಸೊ ಯಾರೆಲ್ಲ ಕೊನೆ ತನಕ ನೀವು ವಿಲಾಗ್ನ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಮತ್ತು ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರಾ, ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ನನ್ನ ವಾಯ್ಸ್ ಸ್ವಲ್ಪ ಕೆಟ್ಟಿದೆ ಇಗ್ನೋರ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.